ಸರ್ಕಾರಿ ಆಸ್ಪತ್ರೆ ಎಂದೇ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಆದರೆ ಈ ಸರ್ಕಾರಿ ಆಸ್ಪತ್ರೆ ಮಾತ್ರ ಬಡವರ ವಸೂಲಿಗೆ ಇಳಿದುಬಿಟ್ಟಿದೆ. ದಿಢೀರ್ ಎಲ್ಲಾ ದರಗಳು ಏರಿಕೆಯಾಗಿದೆ. ಬಡ ರೋಗಿಗಳು ಕಂಗಾಲಾಗಿದ್ದಾರೆ. ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜಿಮ್ಸ್, ಗದಗ ನಗರದ ಹೈಟೆಕ್ ಜಿಮ್ಸ್ ಆಸ್ಪತ್ರೆ. ಈ ಸರ್ಕಾರಿ ಆಸ್ಪತ್ರೆಗೆ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಬರ್ತಾರೆ. ಕಡಿಮೆ ದರದಲ್ಲಿ ಚಿಕಿತ್ಸೆ ಪಡಿತಾರೆ. ಆದರೆ ಅದೇನಾಯ್ತೋ ಏನೋ ಈ ವಾರ ದಿಢೀರ್ ವೈದ್ಯಕೀಯ ಸೇವೆಗಳ ದರ ಏರಿಕೆಯಾಗ್ಬಿಟ್ಟಿದೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ತಪಾಸಣೆಯ ರೇಟ್ ಏರಿಕೆಯಾಗಿದೆ. ಎಂಡೋಸ್ಕೋಪಿ ಹಳೆ ದರ 200 ರೂಪಾಯಿ ಇದ್ರೆ ಹೊಸ ದರ 1000 ರೂಪಾಯಿ ಮಾಡಿದ್ದಾರೆ. ಅದೇ ಎಕ್ಸ್ರೇಯ ಹಳೆ ರೇಟ್ 50 ರೂಪಾಯಿ ಇದ್ರೆ ಈಗಿನ ದರ 200 ರೂಪಾಯಿ ಮಾಡಿದ್ದಾರೆ. ಹೀಗೆ ಬಹುತೇಕ ಎಲ್ಲ ತಪಾಸಣೆ ದರ ಹೆಚ್ಚಳವಾಗಿದೆ. ಚಿಕಿತ್ಸೆ ದರ ಏರಿಕೆಗೆ ಭುಗಿಲೆದ್ದ ಆಕ್ರೋಶ. ವೈದ್ಯಕೀಯ ಸೇವೆಗಳ ದರ ಏರಿಕೆ ಬಡ ರೋಗಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ದರ ಇಳಿಕೆ ಮಾಡಬೇಕು, ಇಲ್ಲವಾದ್ರೆ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೊಳ್ಳಿ 300 ರೂಪಾಯಿ ತಗೊಂತಾರೆ ಸ್ಕ್ಯಾನಿಂಗಿಗೆ. 200-300 ರೂಪಾಯಿ ರೊಕ್ಕ ತಗೊಂತಾರೆ. 60 ರೂಪಾಯಿ ಐತ್ರಿ ರೇಟ್. 10 ರೂಪಾಯಿ ಚೀಟಿಗೆ 50 ರೂಪಾಯಿ ಸ್ಕ್ಯಾನಿಂಗಿಗೆ ತಗೊಂಡ್ರಿ. ನಮ್ಮ ಮನೆಯವ್ರಿಗೆ ಹಂಗೆ ಅಂದಾರ ಅಂತಂದು ನಾನು 100 ರೂಪಾಯಿ ಅಷ್ಟೇ ಇಟ್ಕೊಂಡ್ಬಂದಿದ್ದೆ. ಬೇರೆ ಎದ್ರ ಕೊಟ್ಟಾಗ ಮತ್ತೆ ಇಲ್ಲಿ ರೊಕ್ಕ ಇಸ್ಕೊಂಡು 200 ರೂಪಾಯಿ ಅವ್ರಿಗೆ ಕೊಟ್ರಿ, ಆ ಚೀಟಿ ಮಾಡಿ ಕೊಟ್ರು. ಆ ದುಡ್ಡು ಬಿಟ್ಟು ಬಂದ್ರೆ ಮತ್ತೆ ವಾಪಸ್ ಮನೆಗೆ ಹೋಗೋದು. ದರ ಏರಿಕೆ ಬಗ್ಗೆ ಜಿಮ್ಸ್ ನಿರ್ದೇಶಕ ಬಸವರಾಜ ಬೊಮ್ಮನಹಳ್ಳಿ ಅವರನ್ನ ಕೇಳಿದ್ರೆ, ಸ್ಪೆಷಲ್ ಟೆಸ್ಟ್ ದರದಲ್ಲಿ APL ಕಾರ್ಡ್ ದಾರರಿಗೆ ಮಾತ್ರ ಬೆಲೆ ಹೆಚ್ಚಳ ಮಾಡಿದ್ದೇವೆ. BPL ಅಂತ್ಯೋದಯ ಕಾರ್ಡ್ ದಾರರಿಗೆ ಯಾವುದೇ ದರ ಏರಿಕೆ ಮಾಡಿಲ್ಲ ಅಂತಾರೆ. BPL ಎಲ್ಲ ಫ್ರೀ ಇರ್ತದೆ. BPL ಚಾಲ್ತಿಯಲ್ಲಿ ಇರಬೇಕು. ಚಾಲ್ತಿಯಲ್ಲಿದ್ರೆ ಫ್ರೀ. ಇಲ್ಲ ಹಂಗೆ ಏನಾಗಿದೆ ಅದನ್ನು ನಾನು ಅಲ್ಲಿ ನೋಡ್ತೇನೆ. ಅದು ಆ ರೀತಿ ಯಾರಾದರೂ ಮಾಡಿದರೆ ನಾನು ಕ್ರಮ ತಗೊಳ್ತೇನೆ. ನಾವು ಆ್ಯಸ್ ಪರ್ DME ಅವರು ನಮಗೆ ಒಂದು 2018ರಲ್ಲೇ ರೇಟ್ಸ್ ಕೊಟ್ಟಿದ್ದರು. ಅದರ ಪ್ರಕಾರ ನಾವು ಮಾಡಿದ್ದೀವಿ. ಅವರು ರೇಟ್ ಫಿಕ್ಸ್ ಮಾಡೇ ಕೊಟ್ಟಿದ್ದರು ನಮಗೆ DME ವತಿಯಿಂದ. ಹೈಕ್ ಅಲ್ಲ ಅದು, ಇಟ್ ಈಸ್ ನಾಟ್ ಹೈಕ್. DME ರೇಟ್ಸನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಷ್ಟೇ. ಇಟ್ ಈಸ್ ಅಲ್ರಿ, DME ರೇಟ್ಸನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಓನ್ಲಿ APL ಕಾರ್ಡ್ದಾರರಿಗೆ ಮಾತ್ರ. ಸರ್ಕಾರಿ ಆಸ್ಪತ್ರೆಗೆ ಬಡವರೇ ಹೆಚ್ಚಾಗಿ ಬರ್ತಾರೆ. ಆದ್ರೆ ಈ ದರ ನೋಡಿದ್ರೆ ಬಡ ರೋಗಿಗಳು ಚಿಕಿತ್ಸೆಗೆ ಎಲ್ಲಿಗೆ ಹೋಗ್ಬೇಕು ಎನ್ನುವ ಪ್ರಶ್ನೆ ಮೂಡಿರೋದಂತೂ ಸುಳ್ಳಲ್ಲ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಅವರೆಲ್ಲ ಕಡು ಬಡವರ ಮಕ್ಕಳು, ಶಿಕ್ಷಣದಿಂದ ವಂಚಿತರು, ಶಾಲೆ ಮುಖವನ್ನ ನೋಡಿದವರು. ಅಂಥ ಮಕ್ಕಳು ಈಗ ಅಕ್ಷರ ಕಲಿತಿದ್ದಾರೆ. ಇದಕ್ಕೆ ಕಾರಣ ಆ ಶಾಲೆಯ ಟೀಚರ್. ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪದ್ಯ ಹಾಡುತ್ತಾ ಪಾಠ, ಮಕ್ಕಳ ಜೊತೆ ಬೆರೆತು ಆಟ. ಶಿಕ್ಷಕಿ ಪಾಠಕ್ಕೆ ಮನಸೋತ ಮಕ್ಕಳ ಮೊಗದಲ್ಲಿ ಮಂದಹಾಸ. ಇದಪ್ಪ ಪಾಠಶಾಲೆ ಅಂದ್ರೆ. ವಿದ್ಯಾರ್ಥಿಗಳಿಗೆ ಖುಷಿ ಖುಷಿಯಾಗಿ ಪಾಠ ಮಾಡುತ್ತಿರುವ ಈ ಶಿಕ್ಷಕಿ ಹೆಸರು ಗೀತಾ ಜುಡಿತ್ ಸಲ್ಧಾನ. ದಕ್ಷಿಣ ಕನ್ನಡ ಬಳ್ಳಾರದಲ್ಲಿರುವಂತಹ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ. ಸಂತ ಹರೇಕಳ ಹಜಬರಿಗೆ ಶಿಕ್ಷಣ ಕ್ರಾಂತಿ ಮಾಡಲು ಸಾಥ್ ಕೊಟ್ಟ ಸಾಧಕಿ. ಇದು 0 ಹಾಕಿ ಮತ್ತೆ ಈ ರೀತಿ ಸ್ಟ್ರೋಕ್ ಹಾಕಿ ಇದು 2 ಸೇರಿಸಿದಾಗ ಇದು ಆಗ್ತದೆ. ಇದು 9 ಹೇಳೋ 9 ಹೇಳೋ 9 ಸರಿ ಬರಿ 9 ಸರಿ ಬರಿ 9 ಸರಿ ಬರಿ. ಬಡ ಮಕ್ಕಳನ್ನ ಶಾಲೆಗೆ ಕರೆತಂದ ಶಿಕ್ಷಕಿ. ಬಡ ಮಕ್ಕಳಿಗೆ ಅಕ್ಷರ ಹೇಳಿಕೊಟ್ಟ ಸಾಧಕಿ. ಅಂದಹಾಗೆ ಈ ಶಾಲೆಯಲ್ಲಿ ಆಗಸ್ಟ್ 31ರವರೆಗೆ ದಾಖಲಾಗಿದ್ದ ಮಕ್ಕಳ ಸಂಖ್ಯೆ ಕೇವಲ 9. ಹಾಜರಾಗುತ್ತಿದ್ದವರು 5 ಅಥವಾ 6 ಮಕ್ಕಳು ಮಾತ್ರ. ಶಾಲೆಯನ್ನ ಮುಚ್ಚೋ ಸ್ಥಿತಿ ಎದುರಾಗಿತ್ತು. ಆದರೆ ಸೆಪ್ಟೆಂಬರ್ 1ರಂದು ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಗೀತಾ ಶಾಲೆಯ ಚಿತ್ರಣವನ್ನೇ ಬದಲಿಸಿದ್ದಾರೆ.
ಶಾಲೆಗೆ ಶಿಕ್ಷಕಿ ಗೀತಾ ಬಂದಾಗ ಇಲ್ಲಿದ್ದ ಮಕ್ಕಳ ಸಂಖ್ಯೆ ನೋಡಿ ಶಾಕ್ ಆದರು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಗೀತಾ ಟೀಚರ್ ಸ್ಲಮ್ ಏರಿಯಾದಲ್ಲೆಲ್ಲ ಸುತ್ತಾಡಿ ಬಡ ಪೋಷಕರ ಮನವೊಲಿಸಿ ಅವರ ಮಕ್ಕಳನ್ನ ಶಾಲೆಗೆ ಸೇರಿಸಿದರು. ಈ ಶಿಕ್ಷಕಿಯ ಪರಿಶ್ರಮದ ಪ್ರತಿಫಲವಾಗಿ ಒಂದೇ ತಿಂಗಳಲ್ಲಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ 52ಕ್ಕೆ ಏರಿಕೆಯಾಗಿದೆ. ಜಾಯಿನ್ ಆಗುವಾಗ ಇಲ್ಲಿ ಕೇವಲ ಒಂದು ಶಾಲೆಗೆ ಬರ್ತಿದ್ದ ಮಕ್ಕಳು 5 ಮಾತ್ರ. 9 ಮಕ್ಕಳು ಇದ್ದರು, ಆದರೂ 5 ಮಕ್ಕಳು ಮಾತ್ರ ಶಾಲೆಗೆ ಬರ್ತಿದ್ರು. ಹೀಗೆ ಅಂತ ನಾನು ಏನು ಮಾಡಲಿ ಅಂಥೇಳಿ ನನ್ನ ಸುತ್ತಮುತ್ತಲಿನ ಎಲ್ಲ ಕಡೆ ಹೋದಾಗ ಒಂದು ಕಡೆ ನನಗೆ ಶಾಲೆಯ ಮುಖವನ್ನೇ ನೋಡದ, ಶಾಲೆಗೆ ಹೋಗದ ಡ್ರಾಪ್ ಔಟ್ ಸ್ಟೂಡೆಂಟ್ಸ್ ಅಲ್ಲ, ಶಾಲೆಗೆ ಹೋಗಿ ಹೊರಗುಳಿದ ಮಕ್ಕಳು ಅಲ್ಲ, ಶಾಲೆಗೆ ಹೋಗದಂಥ ಮಕ್ಕಳು 6 ವರ್ಷದಿಂದ 13-14 ವರ್ಷದವರೆಗಿನ ಸುಮಾರು ಮಕ್ಕಳು ನನಗೆ ಸಿಕ್ಕಿದ್ದು. ಈಗ ನನ್ನ ಶಾಲೆಯಲ್ಲಿ 52 ಮಕ್ಕಳು ಇದ್ದಾರೆ. ವಲಸೆ ಕಾರ್ಮಿಕರ ಮಕ್ಕಳನ್ನ ಕರೆತಂದು ಹಿಂದಿ ಮಾತಾಡುವವರ ಬಾಯಲ್ಲಿ ಕನ್ನಡವನ್ನ ನುಡಿಸಿದ್ದಾರೆ. ಆದರೆ ಈ ಶಾಲೆಯ ಮಕ್ಕಳು ತೀರಾ ಬಡತನದಿಂದ ಬಳಲುತ್ತಿದ್ದಾರೆ. ತೊಡಲು ಸರಿಯಾದ ಬಟ್ಟೆ ಇಲ್ಲ, ಪುಸ್ತಕಗಳನ್ನ ಇಟ್ಟುಕೊಳ್ಳಕ್ಕೆ ಬ್ಯಾಗ್ ಇಲ್ಲ, ಕಾಲುಗಳು ಚಪ್ಪಲಿಯನ್ನಂತೂ ಕಂಡೇ ಇಲ್ಲ. ನಾನು ಈ ಶಾಲೆಗೆ ಬರುವಾಗ ನಾನು ಇಲ್ಲಿ ಕನ್ನಡ ಕಲ್ತಿದ್ದೇನೆ. ಈಗ ನನಗೆ ಪಾಠ ಸಹ ಓದಿದ್ದಾನೆ ಟೀಚರ್. ನನ್ನ ಊರು ಬಿಹಾರಲ್ಲಿ ನಾನು ಇಲ್ಲಿ ಬಂದಿದ್ದೇನೆ. ನನ್ನ ಅಮ್ಮ ಎಲ್ಲರ ಕೆಲಸ ಮಾಡಲಿಕ್ಕೆ ಬಂದಿದ್ದಾನೆ. ನನ್ನ ಅಮ್ಮ ಶಾಲೆಯಲ್ಲಿ ಹೇಳಿದ್ದು ನೀನು ಹೋಗು, ಅದಕ್ಕೆ ನಾನು ಶಾಲೆಯಲ್ಲಿ ಇರ್ತಾನೆ. ನಿಜಕ್ಕೂ ಗೀತಾ ಟೀಚರ್ ಅವರ ಒಳ್ಳೆಯ ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ. ಬೀದರ್ ಜಿಲ್ಲಾಡಳಿತ ಹಾಗೂ ಏರ್ಫೋರ್ಸ್ ಸಹಯೋಗದೊಂದಿಗೆ ಕೋಟೆ ಆವರಣದಲ್ಲಿ ಏರ್ ಶೋ ಕಾರ್ಯಕ್ರಮ ನಡೆದಿದ್ದು ಆಕರ್ಷಣೆಯಾಗಿತ್ತು. ಸೂರ್ಯ ಕಿರಣ್ ಏರೋಬೆಟಿಕ್ ತಂಡ ಬಾನಂಗಳದಲ್ಲಿ ನಡೆಸಿದ ಕಸರತ್ತು ನೋಡುಗರ ಮೈ ನವಿರೇಳಿಸುವಂತೆ ಮಾಡಿತ್ತು. ಈ ಕುರಿತ ಝಲಕ್ ಎಲ್ಲಿದೆ ನೋಡಿ. ಗಡಿ ಜಿಲ್ಲೆ ಬೀದರ್ನಲ್ಲಿ ಏರ್ ಶೋ ಹಬ್ಬ. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವ. ಅತ್ತಿಂದಿತ್ತ ಬಾನದಾರಿಯಲ್ಲಿ ಚಮತ್ಕಾರ ಮಾಡ್ತಿರೋ ಲೋಹದ ಹಕ್ಕಿಗಳು. ಆಗಸದಲ್ಲಿ ತಿರಂಗ ಬಣ್ಣ ಸಿಂಪಡಿಸಿ ಚಿತ್ತಾರ ಬಿಡಿಸ್ತಿರೋ ಯುದ್ಧ ವಿಮಾನಗಳು. ಸೂರ್ಯ ಕಿರಣ್ ತಂಡದ ಆಕರ್ಷಕ ಕಸರತ್ತನ್ನ ಕಣ್ತುಂಬಿಕೊಳ್ತಿರೋ ಸಾವಿರಾರು ಜನರು. ಅಬ್ಬಬ್ಬ, ಇಂತಹದೊಂದು ರೋಮಾಂಚನಕಾರಿ ದೃಶ್ಯ ಕಂಡುಬಂದಿದ್ದು ಬೀದರ್ ಜಿಲ್ಲಾಡಳಿತ ಹಾಗೂ ಭಾರತೀಯ ವಾಯುಪಡೆ ಸಹಯೋಗದಲ್ಲಿ ಬಹುಮನಿ ಸುಲ್ತಾನರ ಕೋಟೆ ಆವರಣದಲ್ಲಿ ಏರ್ ಶೋ ಹಮ್ಮಿಕೊಂಡಿತ್ತು. ವೈಮಾನಿಕ ಪ್ರದರ್ಶನದಲ್ಲಿ 16 ವಿಮಾನಗಳನ್ನು ಒಳಗೊಂಡ ತಂಡ ಆಕರ್ಷಕ ಪ್ರದರ್ಶನ ನೀಡಿತು. ಇವತ್ತು ಏರ್ಫೋರ್ಸ್ ಅವರು ಆಯೋಜಿಸಿದ್ದ ಏರ್ ಶೋಗೆ ನಾವೆಲ್ಲರೂ ಹಾಜರಾಗಿದ್ದೇವೆ. ಎಲ್ಲ ಆಫೀಸರ್ಸು, ರೆವಿನ್ಯೂ ಅಥಾರಿಟೀಸು, ಟ್ರಾಫಿಕ್ ಪೊಲೀಸರು ಎಲ್ಲರೂ ಏರ್ಫೋರ್ಸ್ ಅವರಿಗೆ ಬೆಂಬಲ ನೀಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಪ್ರೇರೇಪಿತವಾಗಿದೆ. ಒಂಥರ ನ್ಯಾಷನಾಲಿಟಿ